ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ಮತ್ಸ್ಯಾವತಾರದ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನು ಪ್ರಕೃತಿ ನಿಯಮಗಳ ಪರಮನಿಯಾಮಕನಾಗಿದ್ದಾನೆ. ಆದ್ದರಿಂದ ಅವನು ಎಂದಿಗೂ ಈ ಪ್ರಕೃತಿ ನಿಯಮದ ಪ್ರಭಾವಕ್ಕೆ ಒಳಗಾಗಲಾರನು. ಈ ಸಂಬಂಧದಲ್ಲಿ ಕೊಡುವಂತಹ ಒಂದು ಉದಾಹರಣೆಯೆಂದರೆ, ವಾಯುವು ಎಲ್ಲ ಸ್ಥಳಗಳಲ್ಲೂ ಬೀಸುತ್ತಿದ್ದರೂ ಈ ಸ್ಥಳಗಳ ಗುಣಮಟ್ಟದಿಂದ ಪ್ರಭಾವಿತವಾಗಲಾರದು. ಕೊಳಚೆ ಪ್ರದೇಶದ ಮೇಲೆ ಬೀಸಿ ಬರುವ ಗಾಳಿಯು ಆ ದುರ್ಗಂಧವನ್ನು ಹೊತ್ತು ತರುತ್ತಿದ್ದರೂ ಕೂಡ ಆ ಗಾಳಿಗೆ ಆ ಪ್ರದೇಶದೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ. ಅದೇ ರೀತಿ ದೇವೋತ್ತಮ ಪರಮಪುರುಷನು ಸದ್ಗುಣನೂ ಸಕಲ ಕಲ್ಯಾಣಕಾರಿಯೂ ಆಗಿರುವುದರಿಂದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆಗುವಂತೆ ಅವನು ಭೌತಿಕ ಗುಣಗಳ ಪ್ರಭಾವಕ್ಕೆ ಒಳಪಡುವುದಿಲ್ಲ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ಗುಣಾನ್. ಜೀವಿಯು ಭೌತಿಕ ಪ್ರಕೃತಿಯಲ್ಲಿರುವಾಗ ಅವನು ಅದರ ಗುಣಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಆದರೆ ದೇವೋತ್ತಮ ಪರಮಪುರುಷನು ಹಾಗೆ ಪ್ರಭಾವಿತನಾಗುವುದಿಲ್ಲ. ಅಗೌರವದಿಂದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಾರದವನು ದೇವೋತ್ತಮ ಪರಮಪುರುಷನನ್ನು ಕೂಡ ಒಬ್ಬ ಸಾಮಾನ್ಯ ಜೀವಿಯೆಂದೇ ಬಗೆಯುತ್ತಾನೆ. ಪರಂಭಾವಂ ಅಜಾನಂತಹ. ಮೂಢರು ಇಂತಹ ತೀರ್ಮಾನಗಳಿಗೆ ಏಕೆ ಬರುತ್ತಾರೆಂದರೆ ಅವರಿಗೆ ಭಗವಂತನ ದಿವ್ಯ ಗುಣಗಳ ಪರಿಚಯವೇ ಇರುವುದಿಲ್ಲ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಲ್ಲಿ ತಮ್ಮ ಮಾತನ್ನು ಮುಂದುವರಿಸಿದರು. ಹಿಂದಿನ ಯುಗಾಂತ್ಯದಲ್ಲಿ ಬ್ರಹ್ಮನ ದಿನದ ಮುಕ್ತಾಯದಲ್ಲಿ ಬ್ರಹ್ಮನು ರಾತ್ರಿಯಲ್ಲಿ ನಿದ್ರಿಸುವುದರಿಂದ ಪ್ರಳಯವು ಉಂಟಾಯಿತು. ಆಗ 3 ಲೋಕಗಳೂ ಸಾಗರ ಜಲದಲ್ಲಿ ಮುಳುಗಿ ಹೋದವು. ಬ್ರಹ್ಮನ ದಿನದ ಮುಕ್ತಾಯದಲ್ಲಿ ಅವನಿಗೆ ಮಂಪರು ಬಂದು ಮಲಗಬೇಕೆಂದುಕೊಂಡಾಗ ಅವನ ಮುಖದಿಂದ ವೇದಗಳು ಹೊರಹೊಮ್ಮುತ್ತಿದ್ದವು. ಆಗ ಮಹಾದೈತ್ಯನಾದ ಹಯಗ್ರೀವನು ವೇದಜ್ಞಾನವನ್ನು ಕದ್ದೊಯ್ದನು. ಮಹಾದೈತ್ಯನಾದ ಹಯಗ್ರೀವನ ದುಷ್ಕೃತ್ಯವನ್ನು ಅರಿತ ಸಕಲ ಸಂಪದ್ಭರಿತನಾದ ದೇವೋತ್ತಮ ಪರಮಪುರುಷನು ಮತ್ಸ್ಯಾವತಾರವನ್ನು ತಾಳಿ ಆ ರಾಕ್ಷಸನನ್ನು ಕೊಂದು ವೇದಗಳನ್ನು ರಕ್ಷಿಸಿದನು. ಎಲ್ಲವೂ ಜಲಾವೃತವಾದದ್ದರಿಂದ ವೇದಗಳನ್ನು ರಕ್ಷಿಸುವುದಕ್ಕಾಗಿ ಭಗವಂತನು ಮತ್ಸ್ಯರೂಪವನ್ನು ತಾಳುವುದು ಅಗತ್ಯವಾಗಿತ್ತು. ಚಾಕ್ಷುಷ ಮನ್ವಂತರದಲ್ಲಿ ಸತ್ಯವ್ರತನೆಂಬ ಹೆಸರಿನ ಒಬ್ಬ ಮಹಾರಾಜನಿದ್ದನು. ಅವನು ದೇವೋತ್ತಮ ಪರಮಪುರುಷನ ಮಹಾಭಕ್ತನಾಗಿದ್ದನು. ಸತ್ಯವ್ರತನು ಕೇವಲ ನೀರನ್ನು ಸೇವಿಸುತ್ತಾ ತಪಸ್ಸನ್ನು ಆಚರಿಸಿದನು. ಸ್ವಯಂಭುವ ಮನ್ವಂತರದ ಆರಂಭದಲ್ಲಿ ವೇದಗಳ ರಕ್ಷಣೆಗಾಗಿ ಭಗವಂತನು ಒಂದು ಮತ್ಸ್ಯಾವತಾರವನ್ನು ತಾಳಿದನು. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಮಹಾರಾಜನನ್ನು ಅನುಗ್ರಹಿಸುವ ಸಲುವಾಗಿ ಮತ್ತೊಮ್ಮೆ ಭಗವಂತನು ಮತ್ಸ್ಯರೂಪಧಾರಣೆ ಮಾಡಿದನು. 2 ವರಾಹ ಅವತಾರಗಳಿದ್ದ ಹಾಗೆ 2 ಮತ್ಸ್ಯಾವತಾರಗಳಾದವು. ಹಯಗ್ರೀವನನ್ನು ಕೊಂದು ವೇದಗಳನ್ನು ರಕ್ಷಿಸಲು ಭಗವಂತನು ಒಂದು ಮತ್ಸ್ಯಾವತಾರವನ್ನು ತಾಳಿದರೆ, ರಾಜ ಸತ್ಯವ್ರತನನ್ನು ಅನುಗ್ರಹಿಸಲು ಮತ್ತೊಂದು ಮತ್ಸ್ಯಾವತಾರವನ್ನು ಎತ್ತಿದನು. ಪ್ರಸ್ತುತ ಕಲ್ಪದಲ್ಲಿ ರಾಜ ಸತ್ಯವ್ರತನು ಸೂರ್ಯಗ್ರಹದ ಅಧಿಪತಿಯಾದ ವಿವಸ್ವಾನನ ಮಗನಾದನು ಮತ್ತು ಶ್ರಾದ್ದದೇವ ಎನಿಸಿಕೊಂಡನು. ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಅವನು ಮನುವಿನ ಪದವಿಯನ್ನು ಪಡೆದನು. ಒಂದು ದಿನ ರಾಜ ಸತ್ಯವ್ರತನು ಕೃತಮಾಲಾ ನದಿಯಲ್ಲಿ ಜಲಾಂಜಲಿಯನ್ನು ನೀಡುತ್ತಾ ವ್ರತಾಚರಣೆಯಲ್ಲಿ ತೊಡಗಿದ್ದಾಗ ಒಂದು ಸಣ್ಣ ಮೀನು ಅವನ ಬೊಗಸೆಯಲ್ಲಿನ ನೀರಿನಲ್ಲಿ ಕಾಣಿಸಿಕೊಂಡಿತು. ಸತ್ಯವ್ರತನು ತನ್ನ ಬೊಗಸೆಯಲ್ಲಿದ್ದ ನೀರಿನ ಸಮೇತ ಆ ಮೀನನ್ನು ನದಿಗೆ ಎಸೆದು ಬಿಟ್ಟನು. ಆ ಸಣ್ಣ ಬಡಪಾಯಿ ಮೀನು ತುಂಬಾ ದಯಮಯನಾದ ರಾಜ ಸತ್ಯವ್ರತನಿಗೆ ಮೊರೆಯಿಡುವ ಧ್ವನಿಯಲ್ಲಿ ಈ ರೀತಿಯಾಗಿ ಹೇಳಿತು: ನನ್ನ ಪ್ರಿಯ ರಾಜನೇ, ಬಡವರ ರಕ್ಷಕನಾದ ನೀನು ನನ್ನನ್ನು ಕೊಂದು ಹಾಕಬಲ್ಲಂತಹ ಜಲಚರಗಳಿರುವ ಈ ನದಿಗೆ ಏಕೆ ಎಸೆಯುತ್ತಿದ್ದೀಯೇ? ಅವುಗಳನ್ನು ಕಂಡರೆ ನನಗೆ ತುಂಬಾ ಭಯವಾಗುತ್ತದೆ. ಮತ್ಸ್ಯಪುರಾಣದಲ್ಲಿ ಹೀಗೆ ಹೇಳಲಾಗಿದೆ: ಅನಂತ ಶಕ್ತಿರ್ ಭಗವಾನ್ ಮತ್ಸ್ಯರೂಪಿ ಜನಾರ್ದನಃ ಕ್ರೀಡಾರ್ಥಂ ಯಾಚಯಾಮಾಸ ಸ್ವಯಂ ಸತ್ಯವ್ರತಂ ನೃಪಂ. ದೇವೋತ್ತಮ ಪರಮಪುರುಷನು ಅಮಿತ ಶಕ್ತಿಯುಳ್ಳವನಾಗಿದ್ದಾನೆ. ಇಷ್ಟಾದರೂ ಮತ್ಸ್ಯರೂಪದಲ್ಲಿದ್ದಾಗ ಅವನು ಲೀಲಾರ್ಥವಾಗಿ ರಾಜ ಸತ್ಯವ್ರತನಲ್ಲಿ ರಕ್ಷಣೆಯನ್ನು ಬೇಡಿದನು. ರಾಜ ಸತ್ಯವ್ರತನು ಆತ್ಮಸಂತೋಷಾರ್ಥವಾಗಿ ಆ ಮೀನು ದೇವೋತ್ತಮ ಪರಮಪುರುಷನೇ ಎಂದು ತಿಳಿಯದವನಾಗಿ ಅತ್ಯಂತ ಸಂತೋಷದಿಂದ ಆ ಮೀನಿಗೆ ರಕ್ಷಣೆಯನ್ನು ಒದಗಿಸಲು ನಿರ್ಧರಿಸಿದನು. ತನಗೆ ಅರಿವಿಲ್ಲದೆಯೇ ದೇವೋತ್ತಮ ಪರಮಪುರುಷನಿಗೆ ಸೇವೆ ಸಲ್ಲಿಸುವ ಒಂದು ಉದಾಹರಣೆ ಇಲ್ಲಿದೆ. ಅಂತಹ ಸೇವೆಯನ್ನು ಅಜ್ಞಾತ ಸುಕೃತಿ ಎನ್ನಲಾಗಿದೆ. ರಾಜ ಸತ್ಯವ್ರತನು ಆ ಮೀನು ಭಗವಾನ್ ವಿಷ್ಣುವೆಂದು ತಿಳಿಯದೇ ಇದ್ದರೂ ಕೂಡ ಅದರ ವಿಷಯದಲ್ಲಿ ದಯೆಯನ್ನು ತೋರಿಸಲು ಇಚ್ಛಿಸಿದನು. ಅಂತಹ ಅಜ್ಞಾತ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಸಂಪಾದಿಸಬಹುದು. ಪರಮಪ್ರಭುವಿಗೆ ತಿಳಿದೋ ತಿಳಿಯದೆಯೋ ಸಲ್ಲಿಸಿದ ಸೇವೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದಯಾಮಯನಾದ ರಾಜನು ಆ ಮೀನಿನ ಕರುಣಾಜನಕವಾದ ಮಾತುಗಳಿಂದ ಮನಕರಗಿದವನಾಗಿ ಅದನ್ನು ಒಂದು ಕಳಶದಲ್ಲಿ ಇರಿಸಿಕೊಂಡು ತನ್ನ ನಿವಾಸಕ್ಕೆ ಕರೆತಂದನು. ಒಂದು ರಾತ್ರಿಯೊಳಗಾಗಿ ಆ ಮೀನು ಎಷ್ಟು ಬೆಳೆಯಿತೆಂದರೆ ಅದು ಆ ಕಳಶದಲ್ಲಿ ಸರಾಗವಾಗಿ ತನ್ನ ಶರೀರವನ್ನು ಚಲಿಸಲಾಗಲಿಲ್ಲ. ಆಗ ಅದು ರಾಜನಲ್ಲಿ ಹೀಗೆ ಹೇಳಿತು: ಓ ನನ್ನ ಪ್ರಿಯ ರಾಜನೇ,
ಈ ಕಳಶದಲ್ಲಿ ಇಷ್ಟೊಂದು ಕಷ್ಟಪಟ್ಟುಕೊಂಡು ಇರಲು ನಾನು ಇಷ್ಟಪಡುವುದಿಲ್ಲ. ಆದ್ದರಿಂದ ನಾನು ಹಿತವಾಗಿ ಇರಬಲ್ಲಂತಹ ಇದಕ್ಕಿಂತ ಉತ್ತಮವಾದ ಒಂದು ಜಲಾಶಯವನ್ನು ನನಗಾಗಿ ಹುಡುಕು. ಆಗ ರಾಜನು ಆ ಮೀನನ್ನು ಕಳಶದಿಂದ ಈಚೆಗೆ ತೆಗೆದು ಒಂದು ವಿಶಾಲವಾದ ಬಾವಿಗೆ ಎಸೆದನು. ಆದರೆ ಒಂದು ಕ್ಷಣದೊಳಗಾಗಿ ಆ ಮೀನು 3 ಮೊಳದಷ್ಟು ಬೆಳೆಯಿತು. ಆ ಮೀನು ನಂತರ ಈ ರೀತಿಯಾಗಿ ಹೇಳಿತು: ನನ್ನ ಪ್ರಿಯ ರಾಜನೇ, ಈ ಜಲಾಶಯವು ನಾನು ಸುಖವಾಗಿ ನೆಲೆಯಾಗಿರಲು ಯೋಗ್ಯವಾಗಿಲ್ಲ. ನಾನು ನಿನ್ನ ಆಶ್ರಯವನ್ನು ಪಡೆದಿರುವುದರಿಂದ ನನಗೆ ಇದಕ್ಕಿಂತ ಉತ್ತಮವಾದ ಹೆಚ್ಚು ವಿಸ್ತಾರವಾದ ಕೆರೆಯನ್ನು ದಯವಿಟ್ಟು ಕಲ್ಪಿಸಿಕೊಡು. ಆಗ ಆ ರಾಜನು ಆ ಮೀನನ್ನು ಬಾವಿಯಿಂದ ತೆಗೆದು ಒಂದು ಸರೋವರಕ್ಕೆ ಎಸೆದನು. ಆದರೆ ಆ ಮೀನು ಬೃಹದಾಕಾರವನ್ನು ತಾಳಿ ಆ ಜಲಾಶಯವನ್ನು ಮೀರಿ ಬೆಳೆಯಿತು. ಆ ಮೀನು ಅನಂತರ ಹೀಗೆ ಹೇಳಿತು: ಓ ರಾಜನೇ, ನಾನೊಂದು ಬಹುದೊಡ್ಡ ಜಲಚರ. ಈ ನೀರು ನನಗೆ ಸ್ವಲ್ಪವೂ ಸಾಕಾಗುವುದಿಲ್ಲ. ಈಗ ನನ್ನನ್ನು ರಕ್ಷಿಸಲು ಏನಾದರೂ ಉಪಾಯ ಮಾಡು. ಈಗ ನನ್ನನ್ನು ಎಂದಿಗೂ ಕಡಿಮೆಯಾಗದಂತಹ ನೀರಿರುವ ಸರೋವರದೊಳಗೆ ಇರಿಸು. ಹಾಗೆ ವಿನಂತಿಸಿಕೊಂಡಾಗ ರಾಜ ಸತ್ಯವ್ರತನು ಆ ಮೀನನ್ನು ಒಂದು ಅತ್ಯಂತ ವಿಶಾಲವಾದ ಜಲಾಶಯಕ್ಕೆ ಕೊಂಡೊಯ್ದನು. ಅದೂ ಕೂಡ ಸಾಲದಾದಾಗ ರಾಜನು ಕೊನೆಗೆ ಆ ಅದ್ಭುತ ಮೀನನ್ನು ಸಾಗರಕ್ಕೆ ಎಸೆದನು. ಸಾಗರಕ್ಕೆ ಎಸೆದಾಗ ಆ ಮೀನು ರಾಜ ಸತ್ಯವ್ರತನಿಗೆ ಹೀಗೆ ಹೇಳಿತು: ಓ ವೀರನೇ, ಈ ನೀರಿನಲ್ಲಿ ನನ್ನನ್ನು ತಿಂದು ಹಾಕಬಲ್ಲಂತಹ ಅತ್ಯಂತ ಬಲಯುತವೂ ಅಪಾಯಕಾರಿಯೂ ಆದ ತಿಮಿಂಗಿಲಗಳಿವೆ. ಆದ್ದರಿಂದ ನೀನು ನನ್ನನ್ನು ಈ ಸ್ಥಳದಲ್ಲಿ ಎಸೆಯಬೇಡ. ಮೀನಿನ ರೂಪದಲ್ಲಿದ್ದ ದೇವೋತ್ತಮ ಪರಮಪುರುಷನ ಈ ರೋಚಕವಾದ ಮಾತುಗಳನ್ನು ಕೇಳಿದ ಬಳಿಕ ರಾಜನು ಗಲಿಬಿಲಿಗೊಂಡು ಕೇಳಿದನು: ಸ್ವಾಮಿ, ತಾವು ಯಾರು? ಸುಮ್ಮನೆ ನನ್ನನ್ನು ಏಕೆ ಕಾಡುತ್ತೀರಿ? ನೈವಂ ವೀರ್ಯೋ ಜಲಚರೋ ದೃಷ್ಟೋಸ್ಮಾಭಿಶ್ರುತೋಪಿ ವಾ ಯೋ ಭವಾನ್ ಯೋಜನ ಶತಮಹ್ನಾಭಿವ್ಯಾನಶೇಸರಃ. ನನ್ನ ಪ್ರಭುವೇ, ಒಂದು ದಿನದಲ್ಲಿ ನೀನು 100 ಮೈಲಿಗಳಷ್ಟು ವಿಸ್ತಾರಗೊಂಡು ನದಿ ಮತ್ತು ಸಾಗರಗಳ ಜಲವನ್ನು ಆವರಿಸಿಬಿಟ್ಟಿದ್ದೀಯೆ. ಇದಕ್ಕೆ ಮುಂಚೆ ನಾನು ಅಂತಹ ಜಲಚರ ಪ್ರಾಣಿಯನ್ನು ನೋಡಿಯೂ ಇಲ್ಲ ಅಥವಾ ಅದರ ಬಗ್ಗೆ ಕೇಳಿಯೂ ಇಲ್ಲ. ನನ್ನ ಪ್ರಭುವೇ, ನೀನು ನಿಜವಾಗಿಯೂ ಅವ್ಯಯನಾದ ದೇವೋತ್ತಮ ಪರಮಪುರುಷನಾದ ನಾರಾಯಣ ಶ್ರೀಹರಿಯೇ ಇರಬೇಕು. ಜೀವಿಗಳನ್ನು ಅನುಗ್ರಹಿಸಲು ನೀನು ಜಲಚರ ರೂಪಧಾರಣೆ ಮಾಡಿದ್ದೀಯೆ. ಓ ನನ್ನ ಪ್ರಭುವೇ, ಸೃಷ್ಟಿ ಸ್ಥಿತಿ ಲಯಗಳ ಒಡೆಯನೇ, ಪರಮಶ್ರೇಷ್ಠನೇ, ಭಗವಾನ್ ವಿಷ್ಣುವೇ, ನಮ್ಮಂತಹ ಶರಣಾಗತ ಭಕ್ತರ ಪಾಲಿಗೆ ನೀನು ನಾಯಕನೂ ಅಂತಿಮ ನೆಲೆಯೂ ಆಗಿದ್ದೀಯೆ. ನಾನು ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನೆಲ್ಲ ಲೀಲೆಗಳು ಮತ್ತು ಅವತಾರಗಳು ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿಯೇ ಆಗಿವೆ. ಆದ್ದರಿಂದ ನನ್ನ ಪ್ರಭುವೇ, ಈಗ ನೀನು ಈ ಮತ್ಸ್ಯರೂಪವನ್ನು ತಾಳಿದ ಉದ್ದೇಶವನ್ನು ತಿಳಿಯಬಯಸುತ್ತೇನೆ. ಕಮಲದಂತಹ ಕಣ್ಣುಗಳನ್ನುಳ್ಳ ನನ್ನ ಪ್ರಭುವೇ, ಜೀವನದ ದೈಹಿಕ ಕಲ್ಪನೆಯಲ್ಲಿರುವ ದೇವತೆಗಳನ್ನು ಆರಾಧಿಸುವುದು ಯಾವುದೇ ವಿಧದಲ್ಲೂ ಪ್ರಯೋಜನಕಾರಿಯಲ್ಲ. ನೀನು ಎಲ್ಲರ ಪಾಲಿಗೆ ಪರಮಮಿತ್ರನೂ ಮತ್ತು ಅತ್ಯಂತ ಪ್ರಿಯ ಪರಮಾತ್ಮನೂ ಆಗಿರುವುದರಿಂದ ನಿನ್ನ ಪಾದಕಮಲಗಳ ಆರಾಧನೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹಾಗೆಂದೇ ನೀನು ಮೀನಿನ ಆಕಾರವನ್ನು ತಳೆದಿರುವೆ. ಇಂದ್ರ, ಚಂದ್ರ ಮತ್ತು ಸೂರ್ಯ ಮೊದಲಾದ ದೇವತೆಗಳು ಸಾಮಾನ್ಯ ಜೀವಿಗಳು. ಅವರುಗಳು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶಗಳಾಗಿದ್ದಾರೆ. ಭಗವಂತನು ಜೀವಿಶ್ಚೇತನಾನಾಂ. ಅವನ ವೈಯಕ್ತಿಕ ವಿಷ್ಣು ತತ್ವರೂಪಗಳು ಆಧ್ಯಾತ್ಮಿಕವಾಗಿರುವಂತಹವುಗಳೆಲ್ಲವನ್ನು ಸ್ವಾಂಶ ಎಂದು ಕರೆಯಲಾಗಿದೆ. ಜೀವಿಗಳನ್ನು ವಿಭಿನ್ನಾಂಶ ಎಂದು ಕರೆಯಲಾಗಿದೆ. ವಿಭಿನ್ನಾಂಶ ರೂಪಗಳಲ್ಲಿ ಕೆಲವು ಚೈತನ್ಯಾತ್ಮಕವಾಗಿದ್ದಾರೆ, ಮತ್ತೆ ಕೆಲವು ಜಡ ಚೈತನ್ಯಗಳ ಸಂಯೋಜನೆಯಾಗಿವೆ. ಐಹಿಕ ಜಗತ್ತಿನಲ್ಲಿರುವ ಬದ್ಧಾತ್ಮರುಗಳು ಭೌತಿಕ ಶಕ್ತಿಯಿಂದ ನಿರ್ಮಿತವಾದ ಬಹಿರಂಗ ಶರೀರಗಳಿಂದ ಭಿನ್ನರಾಗಿದ್ದಾರೆ. ಆದ್ದರಿಂದ ಊರ್ಧ್ವಲೋಕಗಳಲ್ಲಿ ವಾಸಿಸುವ ದೇವತೆಗಳು, ಅಧೋಲೋಕಗಳಲ್ಲಿ ವಾಸಿಸುವ ಜೀವಿಗಳು ಒಂದೇ ಬಗೆಯ ಸ್ವಭಾವವುಳ್ಳವರಾಗಿದ್ದಾರೆ. ಇಷ್ಟಾದರೂ ಈ ಲೋಕದಲ್ಲಿ ಮಾನವರು ಎನಿಸಿಕೊಂಡವರು ಉನ್ನತ ಲೋಕಗಳಲ್ಲಿರುವ ದೇವತೆಗಳನ್ನು ಪೂಜಿಸುವ ಆಕರ್ಷಣೆಗೆ ಕೆಲವು ವೇಳೆ ಒಳಗಾಗುತ್ತಾರೆ. ಅಂತಹ ಆರಾಧನೆಯು ತಾತ್ಕಾಲಿಕವಾದದ್ದು. ಹೇಗೆ ಈ ಲೋಕದ ಮಾನವರು ತಮ್ಮ ದೇಹವನ್ನು ಬದಲಾಯಿಸಬೇಕಾಗಿದೆಯೋ ಹಾಗೆಯೇ ಇಂದ್ರ, ವರುಣ, ಚಂದ್ರ ಮೊದಲಾದ ಜೀವಿಗಳು ಕಾಲಾನುಕ್ರಮದಲ್ಲಿ ತಮ್ಮ ದೇಹವನ್ನು ಬದಲಿಸಲೇಬೇಕಾಗುತ್ತದೆ. ಭಗವದ್ಗೀತೆಯಲ್ಲಿಯೇ ಹೇಳಿರುವಂತೆ ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಅಲ್ಪಬುದ್ಧಿಯವರು ದೇವತೆಗಳನ್ನು ಆರಾಧಿಸುತ್ತಾರೆ. ಅದರ ಫಲವು ಮಿತವೂ ಮತ್ತು ತಾತ್ಕಾಲಿಕವೂ ಆಗಿದೆ. ಕಾಮೈಸ್ತೈಸ್ತೆ ಹೃತಜ್ಞಾನ ಪ್ರಪದ್ಯಂತೆ ಅನ್ಯದೇವತಾ. ದೇವತೆಗಳ ಸ್ಥಾನವನ್ನು ಅರಿಯದವರು ಮಾತ್ರ ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಅವರನ್ನು ಆರಾಧಿಸುವ ಪ್ರವೃತ್ತಿಯನ್ನು ಉಳ್ಳವರಾಗಿರುತ್ತಾರೆ. ಆದರೆ ಅಂತಹ ಆರಾಧನೆಯಿಂದ ಒದಗುವ ಫಲವು ಮಾತ್ರ ಎಂದಿಗೂ ಶಾಶ್ವತವಲ್ಲ.
ಯಾರನ್ನಾದರೂ ಆರಾಧಿಸಬೇಕೆಂದರೆ ದೇವೋತ್ತಮ ಪರಮಪುರುಷನನ್ನು ಮಾತ್ರ ಆರಾಧಿಸಬೇಕು. ಆಗ ಆ ಆರಾಧನೆಯು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೇವೋತ್ತಮ ಪರಮಪುರುಷನನ್ನು ಆರಾಧಿಸುವ ಒಂದು ಕಿಂಚಿತ್ ಯತ್ನವೂ ಕೂಡ ಶಾಶ್ವತವಾದ ಆಸ್ತಿಯಾಗುತ್ತದೆ. ಆದ್ದರಿಂದಲೇ ಶ್ರೀಮದ್ ಭಾಗವತದಲ್ಲಿ ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಎಂದು ಹೇಳಿದೆ. ತಾನು ಧರಿಸಿದ ದೇಹಧಾರಣೆಗಾಗಿ ಮಾಡುವ ವೃತ್ತಿಪರ ಕರ್ತವ್ಯಗಳನ್ನು ಬಿಡಬೇಕಾದರೂ ಚಿಂತೆಯಿಲ್ಲ. ಒಬ್ಬನು ಶ್ರೀಹರಿಯ ಪಾದಕಮಲಗಳನ್ನು ಆರಾಧಿಸಬೇಕು. ಏಕೆಂದರೆ ದೇಹವನ್ನು ಕುರಿತು ಮಾಡುವ ಆರಾಧನೆಯು ಅನಿತ್ಯವಾದ್ದರಿಂದ ಅದು ಯಾವುದೇ ಶಾಶ್ವತ ಫಲವನ್ನು ನೀಡುವುದಿಲ್ಲ. ಆದರೆ ದೇವೋತ್ತಮ ಪರಮಪುರುಷನ ಆರಾಧನೆಯು ಮಾತ್ರ ಅಮಿತ ಫಲವನ್ನು ನೀಡುತ್ತದೆ. ರಾಜ ಸತ್ಯವ್ರತನ ಪ್ರಾರ್ಥನೆಗಳನ್ನು ಆಲಿಸಿದ ನಂತರ ಮತ್ಸ್ಯರೂಪದಲ್ಲಿದ್ದಂತಹ ಭಗವಂತನು ಏನೆಂದು ಉತ್ತರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.